ನಮಸ್ತೆ ವೀಕ್ಷಕರೇ ಫಿಲ್ಮಿ ಪ್ಯಾಕ್ನ ವಿಶೇಷ ಕಾರ್ಯಕ್ರಮ ಸಿನಿಮಾ ಜೊತೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರ ನಮ್ಮ ವಯಸ್ಸಲ್ಲಿರಬೇಕಾದ್ರೆ ನಾವು ನ್ಯಾಯಬೆಲೆ ಅಂಗಡಿಗೆ ಹೋಗೋಣ, ಅಕ್ಕಿ ತೊಗೊಬರೋಣ, ರಾಗಿ ತೊಗೊಬರೋಣ, ಬೇಳೆ ತೊಗೊಬರೋಣ, ಸೀಮೆ ಎಣ್ಣೆ ತೊಗೊಬರೋಣ ಅಂತ ಹೋಗ್ತಾ ಇದ್ವಿ. ಆದರೆ ಇವತ್ತು ನ್ಯಾಯಬೆಲೆ ಅಂಗಡಿ ನಮ್ಮ ಚಿತ್ರಮಂದಿರಕ್ಕೆ ಬಂದಿದೆ. ಬನ್ನಿ, ನ್ಯಾಯಬೆಲೆ ಅಂಗಡಿಯಲ್ಲಿ ಇರುವಂತಹ ರಾಗಿಣಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತೋಗೋಣ. ಮೇಡಮ್ ನಮಸ್ತೆ. ಹಲೋ, ಹೇಗಿದ್ದೀರಾ? ಹೇಗಿದೆ ಮೇಡಮ್ ನ್ಯಾಯಬೆಲೆ ಬಿಸ್ನೆಸ್? ತುಂಬಾ ಚೆನ್ನಾಗಿದೆ. ಓಕೆ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತಿದೆ. ಎಲ್ರ ಆಶೀರ್ವಾದ, ದೇವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಓಕೆ ನಮ್ಮ ಎಲ್ಲ ಕನ್ನಡ ಜನರ ಆಶೀರ್ವಾದ, ಕನ್ನಡ ಜನರ ಆಶೀರ್ವಾದ, ಬೇರೆ ಯಾರ್ದು ಆಶೀರ್ವಾದ? ಎಸ್, ಎಲ್ಲರದು. ಎಲ್ರದ್ದು ಆಶೀರ್ವಾದ. ಮೇಡಮ್ ನ್ಯಾಯಬೆಲೆ ಅಂಗಡಿಲಿ ನಿಮ್ಮ ಮದರ್ ಟಂಕಲ್ಲಿ ಏನಂತ ಕರೀತಾರೆ? ರಾಷನ್ ಕಿ ದುಕಾನ್. ರೇಷನ್ ಕೆ ದುಕಾನ್. ಹಾ, ಹೋಗ್ತಾ ಇದ್ದೀರಾ ರೇಷನ್ಗೆ? ನಮ್ಮ ಅಂದ್ರೆ ನಾನು ಕನ್ನಡದವನೇ ವೈ, ಬಟ್ ಇಟ್ ವಾಸ್ ಕ್ಯಾಂಟೀನ್ ಆಲ್ಸೋ Canteen. ವಾಸ್ ಅನದರ್ ವರ್ಡ್ ಫಾರ್ ಇಟ್, ಬಿಕಾಸ್ ಆರ್ಮಿಯಲ್ಲಿ ರಾಷನ್ ಅಂಗಡಿಗಳನ್ನ ಕ್ಯಾಂಟೀನ್ ಅಂತ ಅಂತೀವಿ. ಅದರಲ್ಲಿ ಎಲ್ಲ ಸಿಗತ್ತೆ ನಿಮಗೆ ಅಟ್ ಅ ವೆರಿ ಗೌರ್ಮೆಂಟ್ ಪ್ರೈಸ್. ನಮಗೆ ನಮ್ಮ ಅಂಗಡಿಗಳು ಯಾವ ಥರ ಇರುತ್ತೆ ಅದೇ ರೀತಿಯಲ್ಲಿ, ಅದನ್ನ ಕ್ಯಾಂಟೀನ್ ಅಂತೀವಿ, ರಾಷನ್ ಕಿ ದುಕಾನ್ ಇನ್ ಹಿಂದಿ ಅಂತೀವಿ. ಸೊ ಪರ್ಪಸ್ ಇಸ್ ದ ಸೇಮ್. ಓಕೆ, ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಕೂಡ ಓನರ್ ಅಂತೆ, ಮಾಲೀಕರಂತೆ. ನಾವು ನಿರ್ದೇಶಕರನ್ನ ಕೇಳ್ತಾ ಇದ್ದೆ. ಹೇಗಿತ್ತು ಮೇಡಮ್? ನಮ್ಮ ಪುಣ್ಯ ಸೌಭಾಗ್ಯ ಆ್ಯಂಡ್ ಕೆಲವೊಂದು ಸಿಚುವೇಶನ್ಸ್ ರೀಸನ್ಸ್ ಇಂದ ಅದಾಯ್ತು. ಅದು ಯಾಕೆ ಹಿಂಗೆ ಅದು ನೀವು ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ನೋಡ್ಕೋಬೇಕು 31 ಜುಲೈಯಿಂದ. ಓಕೆ, ನೈಸ್. ನಾನು ಎಲ್ಲೋ ಕೇಳ್ಪಟ್ಟಿದ್ದೆ ರಾಗಿಣಿಯವರು ಅನ್ನದಾನ ಮಾಡ್ತಾರೆ ಅನ್ನೋದನ್ನ. ಈ ಅನ್ನದಾನಕ್ಕೂ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತಂದ್ರೆ ನಮ್ಮ ರೈತರು ನಾವೆಲ್ಲ ಅನ್ನದಾನ ಮಾಡ್ಬೇಕು ಅಂದ್ರೆ ಅವ್ರ ಅನ್ನ ನಮಗೆ ಕೊಡಬೇಕು. ಅವ್ರ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ನಾವೆಲ್ಲರೂ ತುಂಬ ಸ್ವಸ್ಥವಾಗಿರೋದು ಬಿಕಾಸ್ ಆಫ್ ನಮ್ಮ ರೈತರು, ಆಯಿತಾ. ದೇ ಆರ್ ದ ಫೌಂಡೇಶನ್ ಆಫ್ ದಿಸ್ ಕಂಟ್ರಿ, ಆಫ್ ದಿಸ್ ಲ್ಯಾಂಡ್ ಅಂತ ಹೇಳ್ಬೋದು. ರೈತರು ಇರಲಿಲ್ಲ ಅಂದರೆ ನಾವು ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ರೈತರಿಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಬೆಳೆ, ಒಂದು ರಿಸ್ಪೆಕ್ಟ್, ಒಂದು ವ್ಯಾಲ್ಯೂ ಇದೆ. ಅಂದರೆ ಸ್ಪೆಷಲಿ ಇನ್ ಮೈ ಐಸ್, ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನಾವು ಎಲ್ಲಿಂದ ಊಟ ಮಾಡ್ತೀವಿ ಅಲ್ಲಿಂದ ನಾವು ಯಾವತ್ತೂ ಜೊತೆಗೆ ಕ್ಲೋಸ್ ಆಗಿ ಹಂಚ್ಕೊಂಡು ಇಟ್ಕೋಬೇಕು ಅಂತ. ಸೊ ಐ ವರ್ಕ್ಡ್ ವಿತ್ ಅ ಲಾಟ್ ಆಫ್ ಫಾರ್ಮರ್ಸ್ ವೆರಿ ಕ್ಲೋಸ್ಲಿ, ಆ್ಯಂಡ್ ಅವ್ರು ಕೊಟ್ಟಿರೋದು ಅನ್ನದಿಂದ ಸಾಕಷ್ಟು ಜನಕ್ಕೆ ಸೇವೆ ಮಾಡಿದ್ವಿ. ಸೊ ವೆರಿ ಗ್ರೇಟ್ಫುಲ್. ಓಕೆ, ರೈತರ ಜೊತೆ ಲಂಗಾದಾವಣಿ ತೊಟ್ಟು ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗವಹಿಸ್ತಿದ್ರಿ. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಲೈಕ್ ಅಫ್ಕೋರ್ಸ್ ನಾವು ಅಂಬಿ ಅಂಕಲ್ ಹುಟ್ಟಿದ ಊರಲ್ಲಿ ನಾವು ಶೂಟಿಂಗ್ ಮಾಡಿದ್ದು. ಇಟ್ ವಾಸ್ ಸೋ ಓವರ್ವೆಲ್ಮಿಂಗ್. ಯಾಕಂದರೆ ಮಂಡ್ಯದಲ್ಲಿ ಮಾಡಿದ್ವಿ. ಆ್ಯಂಡ್ ಆಲ್ಮೋಸ್ಟ್ 20-25 ಡೇಸ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ಸ್ಟೇ ಮಾಡಿದ್ವಿ. ಅಲ್ಲಿಂದನೇ ಲೋಕಲ್ ಗೌಡ ಊಟ ಮಾಡಿದ್ವಿ, ವೆಜ್ಜು ನಾನ್ ವೆಜ್ಜು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಪ್ರಕಾರ ಯಾವತ್ತೂ ಟು ಮೋಲ್ಡ್ ಇಂಟು ಕ್ಯಾರೆಕ್ಟರ್ ಅಥವಾ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಸಬ್ಜೆಕ್ಟ್ ಏನೋ ಮಾಡಿದ್ರೆ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ನೀವು ಇನ್ವಾಲ್ವ್ ಆಗಬೇಕು, ಡಿಸಾಲ್ವ್ ಆಗಬೇಕು ಅಂತ. ಸೊ ಆಲ್ಸೋ ನನಗೇನಿದೆ ಅಂದರೆ, ನಾನು ಎಲ್ಲೋದ್ರೂ ಮಂಡ್ಯ, ಮೈಸೂರು, ಹುಬ್ಳಿ, ಬೆಳಗಾಂ, ಅದು ಗೊತ್ತಿರೋ ವಿಷಯ, ನೀವು ವಿಡಿಯೋಸ್ ಮೂಲಕ ನೋಡಿರ್ತೀರ. ಲೋಕಲ್ ಊಟ ಮಾಡಲೇಬೇಕು ಲೋಕಲ್ ಜನರ ಜೊತೆ. ಇಟ್ ಜಸ್ಟ್ ಗಿವ್ಸ್ ಯು ಅ ಬೆಟರ್ ಇನ್ಸೈಟ್ ಟು ದ ಕಲ್ಚರ್ ದಟ್ ದೇ ಶೇರ್. ಆ್ಯಂಡ್ ಐ ಆಮ್ ಅ ವೆರಿ ಫ್ಯಾಮಿಲಿ ಪರ್ಸನ್, ಐ ಆಮ್ ಅ ವೆರಿ ಕಲ್ಚರ್ ಪರ್ಸನ್. ಸೊ ಐ ಥಿಂಕ್ ಪ್ರತಿಯೊಬ್ಬರು ಆ ಥರ ಇರಬೇಕು. ನೀವು ಎಲ್ಲಿ ಹೋಗ್ತೀರಾ ಅಲ್ಲಿಂದ ನೀರು ಕುಡಿಬೇಕು, ಅಲ್ಲಿಂದ ಊಟ ಮಾಡಬೇಕು, ಜನರ ಜೊತೆ ಏನಾದರೂ ಕಲಿಬೇಕು, ಭಾಷೆ ಏನಾದರೂ. ಸೊ ಇಟ್ ಜಸ್ಟ್ ಕೀಪ್ಸ್ ಯು ಹೆಲ್ದಿಯರ್ ಅಂತ ಅಷ್ಟೇ. ಓಕೆ, ನೀವು ಹೇಳ್ತಾ ಊಟ ಅಂದ ತಕ್ಷಣ ನನಗೆ ನೆನಪಾಯ್ತು, ನಿಮಗೇನೋ ಕೊಡಬೇಕು ಅಂತ ಕೊಟ್ಟೆ. ಬಡವ್ರ ಬಾದಾಮಿ ಮೇಡಮ್. ಬಾದಾಮಿ, ಇದು ಚಿನ್ನದ ಬಾದಾಮಿ ಇದು. ವಾಟ್ ಆರ್ ಯು ಸೇಯಿಂಗ್? ವೆರಿ ನೈಸ್. ಇಸ್ ಇಟ್ ಬಾಯ್ಲ್ಡ್? ಬಾಯ್ಲ್ಡ್ ಅಲ್ಲ ಮೇಡಮ್, ನಾರ್ಮಲ್. ಥ್ಯಾಂಕ್ ಯು. ನಿಮ್ಗೇನೇ ಇದು? ಇಟ್ಕೋ, ಓಪನ್ ಮಾಡ್ಬೇಕು. ತಿಂತ ಮಾತಾಡೋಣ. ದೊಡ್ಡಣ್ಣ ಅವ್ರ ಜೊತೆ, ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ತುಂಬಾ ಜನ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ದೊಡ್ಡಣ್ಣವರ ಮಗಳಾಗಿ ಆ್ಯಕ್ಟ್ ಮಾಡಿರೋದು, ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಹೇಗಿತ್ತು ಮೇಡಮ್? ಕಚ್ಚಾ ಮುಫ್ಲಿ. ಓಕೆ, ಹೊಟ್ಟೆ ನೋವು ಬರುತ್ತೆ ಜಾಸ್ತಿ ತಿಂದ್ರೆ. ಅದು ಹೌದು, ಕುಕ್ ಮಾಡಿ ತಿನ್ಬೇಕು. ಓಕೆ, ಟೇಕ್ ದಿಸ್. ನೋ ಸಂಬಡಿ ಇಟ್ಕೊಂಡಿರ್ತೀನಿ, ಕೊಡಿ ಮಾಡ್ಕೊಂಡು. ಹೇಗಿತ್ತು ಮೇಡಮ್ ದೊಡ್ಡಣ್ಣ ಅವ್ರ ಜೊತೆ ಮಗಳಾಗಿ ಆ್ಯಕ್ಟ್ ಮಾಡಿದ್ದು, ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ? ಸೊ ಕ್ಯಾಮ್ರಾ ಮುಂದೆ ಬಂದ್ಬಿಡಲ್ಲ, ಹಿಂಗೆ ನುಗ್ಬಿಟ್ಟು ಅವ್ನು ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್
ಸಿ ದೊಡ್ಡಣ್ಣ ಅವ್ರ ಜೊತೆ ನಾನು ತುಂಬ ವರ್ಕು ಮಾಡಿದ್ದೀನಿ. ಈಸ್ ಲೈಕ್ ದೊಡ್ಡಪ್ಪ ಟು ಎವ್ರಿಬಡಿ ಟು ದಿ ಇಂಡಸ್ಟ್ರಿ ಆ್ಯಂಡ್ ಹೀ ಈಸ್ ಅ ಲೆಜೆಂಡ್. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಅದನ್ನ ಅವ್ರು ನಮ್ಮನ್ನು ಎಷ್ಟು ಪ್ರೀತಿನ ನೋಡ್ತಾರೆ, ಎಷ್ಟು ಹೇಳ್ಕೊಡ್ತಾರೆ. ಐ ಥಿಂಕ್ ಇದೆಲ್ಲ ಒಬ್ಬ ಆರ್ಟಿಸ್ಟ್ಗೆ ತುಂಬ ಕಲಿಯುವಂಥ ವಿಷಯಗಳು. ಯುನೋ ಎಲ್ರಿಗೂ ಆ ಥರ ಆಪರ್ಚುನಿಟಿ ಸಿಗಲ್ಲ. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ಬ್ಲೆಸ್ಡ್. ದೆನ್ ಕುಮಾರ್ ಬಂಗಾರಪ್ಪಾಜಿ ಜೊತೆ ಫಸ್ಟ್ ಟೈಮ್ ಆ್ಯಸ್ ಅ ಮೇನ್ ಲೀಡ್ ಫಾರ್ ಅ ಪರ್ಸನ್ ಟು he's a very soft character. He has a very submissive, very loving character in the film, and usually for a male lead, ಅವರು ತುಂಬ ಕೇಳ್ತಾರೆ. ಲೈಕ್ ಈ ಥರ ಸೀನ್ಸ್ ಬೇಕು, ಆ್ಯಕ್ಷನ್ ಬೇಕು, ಅಥವಾ ವಾಟ್ ಎವರ್ ಬಟ್ ಐಲ್ ಟೆಲ್ ಯು ಸಮಥಿಂಗ್, ಒಂದು ಸಿಕ್ಯೂರ್ ಆ್ಯಕ್ಟರ್ ಅದು ಕ್ವಾಲಿಟಿ ಟ್ರೇಟ್ ಏನು ಅಂದರೆ, ನೀವು ಯಾವ ಥರ ರೋಲ್ ಕೊಟ್ರು ಅವ್ರು ತುಂಬ ಇಷ್ಟಪಟ್ಟು ಮಾಡ್ತಾರೆ, ಅವರು ಸೂಟ್ ಆಗುತ್ತೆ. ಸೊ ಕುಮಾರ್ಜಿ ಇಸ್ ಸಂಬಡಿ ಲೈಕ್ ದ್ಯಾಟ್. ಇಸ್ ವೆರಿ ಲೈಕ್ ಅವ್ರ ಲೆಗಸಿಯಿಂದ ಬಂದಿರೋದು. ಆ್ಯಂಡ್ ಫಾರ್ ಹಿಮ್ ಟು ಪ್ಲೇ such a soft, nice character. The character is so beautiful. Like, ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಫ್ಯಾಮ್ಲಿ ಆ ಥರ ಇರಬೇಕು ಅಂತ ಒಂದು ಸಿನಿಮಾ ನೋಡಿದ್ರೆ ಯು ಫೀಲ್ ಲೈಕ್ ಓಕೆ, ನಮ್ಮನೇನು ಹಿಂಗಿರಬೇಕು, ಈ ಥರ ಪ್ರೀತಿ, ಈ ಥರ ಲೈಕ್ ಪ್ರೋತ್ಸಾಹ, ಈ ಥರ ಒಂದು ಇನ್ವಾಲ್ವ್ಮೆಂಟ್, ಬಾಂಡಿಂಗ್ ಇರಬೇಕು ಅಂತ ಅನಿಸುತ್ತೆ. ಲೈಕ್ ಯು ಡೋಂಟ್ ಫೀಲ್ ಲೈಕ್ ದೇರ್ ಇಸ್ ಫಾದರ್, ಮದರ್, ಹಸ್ಬೆಂಡ್ ಆ ಥರ ಕ್ಯಾರೆಕ್ಟರ್. ಎವ್ರಿಬಡಿ ಈಸ್ ಟುಗೆದರ್ ಆಸ್ ಅ ಫ್ಯಾಮಿಲಿ ಅಂತ. ಆ್ಯಂಡ್ ದ್ಯಾಟ್ ಈಸ್ ವೈ ಅದಕ್ಕೆ ಎಲ್ಲರೂ ಹೋಗಿ ಜೊತೆಗೆ ಫ್ಯಾಮಿಲಿ ಆಗಿ ಒಂದು ಈ ಸಿನಿಮಾ ನೋಡ್ಬೋದು. ಯಾಕಂದರೆ ಯು ವಿಲ್ ಫೀಲ್ ನಮ್ಮ ಫ್ಯಾಮಿಲಿಯಲ್ಲೂ ಈ ಥರ ಇದೆ, ಇಲ್ಲಾಂದರೆ ಇರಬೇಕು ಆ ಥರ. ಈ ಅಂಗಡಿ ನಡೆಸೋ ಹುಡುಗಿ ಅಂದ ತಕ್ಷಣ ಒಂದು ಸ್ವಲ್ಪ ಬಜಾರಿ ಅಂತ ಕೇಳ್ಪಟ್ಟಿದ್ವಿ. ಆ ಕ್ಯಾರೆಕ್ಟರ್ ಅದೇ ಥರ ಬರುತ್ತೆ. ಇಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸೋ ಹುಡುಗಿ ನೀವು ಬಜಾರಿನ ಅಥವಾ ಸ್ಮೂತಾಗಿ ಅಂಗಡಿ ನಡೆಸ್ಕೊಂಡು ಹೋಗ್ತೀರಾ? ಸಿಚುವೇಶನ್ ತಕ್ಕಂಗೆ. ಸಿಚುವೇಶನ್ ಯಾವಾಗ ಸಾಫ್ಟ್ ಆಗಿರ್ಬೇಕು ಅವಾಗ ಸಾಫ್ಟ್ ಆಗಿರ್ಬೇಕು, ಯಾವಾಗ ಬಜಾರಿ ತರ ಇರ್ಬೇಕು ಬಜಾರಿ ತರ. ಈ ಕೆರೋಸಿನ್ ಅಂದ್ರೆ ಸೀಮೆಣ್ಣೆ ಕೊಡುವಾಗ ಅಳತೆ ಮಿಸ್ ಆಗುತ್ತೆ ನ್ಯಾಯಬೆಲೆ ಅಂಗಡಿ, ಆ ಥರ ಏನಾರು ಮಾಡಿದೀರಾ ನೀವು? ಯಾಕೆ ಹೇಳ್ಬೇಕು ನಿಮ್ಗೆ, ಇವಾಗ ಸಿನಿಮಾ ನೋಡಿ ಯು ಆಲ್ ವಾಂಟ್ ದ ಹೋಲ್ ಸ್ಕ್ರಿಪ್ಟ್ ಓನ್ಲಿ ಆಫ್ ದ ಫಿಲ್ಮ್. ಓಕೆ, ಹೇಗೆ ಅನಿಸುತ್ತೆ ಮೇಡಮ್? ಅಲ್ಲಿ ಗಲಾಟೆ ಘರ್ಷಣೆ ಎಲ್ಲ ಮಾಡ್ತಾರಂತೆ ಸಿನಿಮಾದಲ್ಲಿ, ಹೇಗೆ ಮ್ಯಾನೇಜ್ ಮಾಡಿದ್ರಿ? ಗಲಾಟೆ ಮಾಡೋದು ತುಂಬಾ ಇಷ್ಟ ನನಗೆ. ಓಕೆ, ಲೈಕ್ ಟು ಸ್ಟ್ಯಾಂಡ್ ಫಾರ್ ಅ ಕಾಸ್, ಅದು ಪೀಸಿಂದ ಆರಾಮಾಗಿ ಆಗಬೇಕು, ಆರಾಮಾಗಿ ಆಗಿಲ್ಲ ಅಂದರೆ ಗಲಾಟೆ ಮಾಡಬೇಕು ಅಷ್ಟೇ. ಅದೆಲ್ಲ ಆಗಿದೆ ಸಿನಿಮಾದಲ್ಲಿ? ಓಕೆ, ಜೀವನದಲ್ಲಿ ಕೂಡ ಹಂಗೆ ಇರಬೇಕು. ಯು ಶುಡ್ ಬಿ ವೆರಿ ಪೀಸ್ಫುಲ್, ವೈಲೆನ್ಸ್ ಯು ಶುಡ್ ನಾಟ್ ರಿಸಾರ್ಟ್ ಟು. ಬಟ್ ಅಂತ ಆ ಥರ ವೇಳೆ ಏನು ಬಂದರೆ ಸಿಚುವೇಶನ್ ಲೈಫಲ್ಲಿ ನಿಂತ್ಕೋಬೇಕು, ನಿಮಗೋಸ್ಕರ ಫಸ್ಟು, ಆಮೇಲೆ ಬೇರೆಯವ್ರಿಗೋಸ್ಕರ ಸೆಲ್ಫ್ಲೆಸ್ಲಿ ನಿಂತ್ಕೋಬೇಕು. ನೈಸ್ ನೈಸ್. ನನಗೆ ಓಕೆ ಬಾಯ್ ಮೇಡಮ್ ಇಲ್ಲಿ ಒಂದು ನಿಮಿಷ ಮೇಡಮ್, ಒಂದೇ ಕ್ವಶನ್ ಮೇಡಮ್. ಈಗ ಒಂದು ಫನ್ನಿ ಕ್ವಶನ್ ಮೇಡಮ್. ಅನ್ನ ಕೊಡೋದು ರೈತ ಆದ್ರೆ ಸಾಂಬಾರ್ ಕೊಡೋದು ಯಾರು? ನಾನು ಕೊಡ್ತೀನಿ. ನೀನು ಬಿಡು, ನೀನು ಅನ್ನ ತಿನ್ನೋ, ನನ್ನ ಸಾಂಬಾರ್ ಕೊಡ್ತೀನಿ, ಮಾಡ್ಬಿಟ್ಟು ನನ್ನ ಕೈಯಿಂದ. ಓಕೆ, ಲಾಸ್ಟ್ ಫೈನಲಿ ಮೇಡಮ್, ಕನ್ನಡ ಆಡಿಯನ್ಸ್ಗೆ, ಕನ್ನಡ ಸಿನಿ ಪ್ರೇಮಿಗಳಿಗೆ ಏನು ಹೇಳಕ್ಕೆ ಇಷ್ಟ? ಪ್ಲೀಸ್ ವಾಚ್ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ. 31st ಜುಲೈ ಇಂದ ಥಿಯೇಟರ್ಸ್ ಬರ್ತಿದೆ. ಒಂದು ಬೇರೆ ರೀತಿಯಾದಂಥ ತುಂಬ ಸಿಂಪಲ್ ಆಗಿರೋದು ಕತೆ, ತುಂಬ ಸ್ವೀಟ್ ಆಗಿರೋದು ಕತೆ. ಇಟ್ಸ್ ನಾಟ್ ಅ ಕಮರ್ಷಿಯಲ್ ಫಿಲ್ಮ್, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ದಟ್ ಯು ಕ್ಯಾನ್ ವಾಚ್ ವಿತ್ ಯೋರ್ ಫ್ಯಾಮಿಲಿ. ಸೊ ಸಿ ಯು ಇನ್ ಥಿಯೇಟರ್ಸ್. ಓಕೆ ಮೇಡಮ್, ಗುಡ್ ಲಕ್, ಒಳ್ಳೆಯದಾಗಲಿ.